ಕೌಂಟ್ ಡೌನ್. ಕ್ರಿಕೆಟ್ ಜಗತ್ತಿನ ದಿ ಮೋಸ್ಟ್ ಹೈ ವೋಲ್ಟೇಜ್ ಮ್ಯಾಚ್ಗೆ ಕೌಂಟ್ ಡೌನ್ ಸ್ಟಾರ್ಟ್. ಅದು ಕೂಡ ಫೈನಲ್ ವಾರ್. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಷ್ಯಾ ಕಪ್ ಫೈನಲ್ ಮ್ಯಾಚ್ಗೆ ಕೆಲವೇ ಗಂಟೆಗಳಷ್ಟೇ ಬಾಕಿ. ಭಾನುವಾರ ಕಳೆಯ ಹೊತ್ತಿಗೆ 2025ರ ಏಷ್ಯಾ ಕಪ್ ಟೂರ್ನಿಯ ಚಾಂಪಿಯನ್ಸ್ ಯಾರು ಎನ್ನುವಂಥದ್ದು ಜಗಜ್ಜಾಹೀರಾಗಲಿದೆ. ಆದರೆ ಈ ಪಂದ್ಯದ ಆರಂಭಕ್ಕೂ ಮುನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಅಂದ್ರೆ ಈ ಪಂದ್ಯದಲ್ಲಿ ಉಭಯ ತಂಡಗಳ ಆಟಗಾರರು ಶೇಕ್ ಹ್ಯಾಂಡ್ ಮಾಡ್ತಾರಾ ಅನ್ನೋದು. ಯಾಕಂದ್ರೆ ಈ ವಿವಾದ ಐಸಿಸಿ ಮೆಟ್ಟಿಲೇರಿದ್ದು ವಾರ್ನ್ ಮಾಡಿ ಕಳಿಸಿದೆ. ಸೊ ಐಸಿಸಿ ಸೂಚನೆಯಂತೆ ಶೇಕ್ ಹ್ಯಾಂಡ್ ಮಾಡ್ತಾರಾ ಅಥವಾ ಇಲ್ವಾ, ಏನಾಗುತ್ತೆ, ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಶೆಡ್ಯೂಲ್ನ ಸಂಡೆಗಳು ಭಾರತೀಯರ ಪಾಲಿಗೆ ಸೂಪರ್ ಸಂಡೆಗಳೇ ಆಗಿವೆ. ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ 3 ಹೈ ವೋಲ್ಟೇಜ್ ಮ್ಯಾಚ್ಗಳು ಭಾನುವಾರವೇ ಬಂದಿದೆ. ಮೊದಲಿಗೆ ಸೆಪ್ಟೆಂಬರ್ 14ರ ಭಾನುವಾರ ಲೀಗ್ ಹಂತದ ಫೈಟ್ ನಡೆದಿತ್ತು. ಸೆಪ್ಟೆಂಬರ್ 21ರಂದು ಭಾನುವಾರ ಸೂಪರ್ 4 ಹಂತದ ಕ್ಲಾಶ್. ಇನ್ನು ಸೆಪ್ಟೆಂಬರ್ 28 ಅಂದ್ರೆ ಈಗ ಭಾನುವಾರ ಫೈನಲ್ ವಾರ್ ಫಿಕ್ಸ್ ಆಗಿದೆ. ಆಲ್ರೆಡಿ 2 ಮ್ಯಾಚ್ಗಳಲ್ಲಿ ಭರ್ಜರಿಯಾಗಿ ಗೆದ್ದಿರುವಂತಹ ಭಾರತ ಕ್ಲೈಮ್ಯಾಕ್ಸ್ನಲ್ಲಿ ಹ್ಯಾಟ್ರಿಕ್ ವಿಕ್ಟರಿ ಜೊತೆಗೆ ಟ್ರೋಫಿಯನ್ನು ಕೂಡ ಎತ್ತಿ ಹಿಡಿಯುವಂತಹ ಜೋಶ್ನಲ್ಲಿದೆ. 99.9% ಟೀಮ್ ಇಂಡಿಯಾನೇ ಗೆಲ್ಲೋದು ಅಂತ ಇಡೀ ಕ್ರಿಕೆಟ್ ಜಗತ್ತಿಗೆ ಗೊತ್ತಿದೆ. ಅದರಲ್ಲಿ 0.1% ಅಂದ್ರೆ ಪಾಕಿಸ್ತಾನಿಯರು ಮಾತ್ರ ನಾವೇನಾದ್ರೂ ವಿನ್ ಆಗ್ಬೋದೇನೋ ಅಂತ ಕನಸು ಕಾಣ್ತಿದ್ದಾರೆ. ಬಟ್ ಮ್ಯಾಚ್ ಗೆಲ್ಲೋದಿರ್ಲಿ, ಅಟ್ಲೀಸ್ಟ್ ಶೇಕ್ ಹ್ಯಾಂಡ್ ಆದ್ರೂ ಕೊಟ್ಟು ಮರ್ಯಾದೆ ಉಳಿಸ್ರಪ್ಪ, ಮತ್ತೆ ಅವಮಾನ ಮಾಡಿ ಅನ್ನೋ ಸ್ಟೇಜ್ಗೆ ಬಂದಿದ್ದಾರೆ. ಐಸಿಸಿ ಸೂಚನೆ ಬಳಿಕ ಶೇಕ್ ಹ್ಯಾಂಡ್ ಕೊಡುತ್ತಾ ಭಾರತ. ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಸೆಪ್ಟೆಂಬರ್ 14ರಂದು ಲೀಗ್ ಹಂತದಲ್ಲಿ ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ನೋ ಶೇಕ್ ಹ್ಯಾಂಡ್ ವಿವಾದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಟಾಸ್ ಟೈಮಲ್ಲಿ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಹಾಗೆ ಪಾಕ್ ತಂಡದ ಕ್ಯಾಪ್ಟನ್ ಆಗಿರುವಂತ ಸಲ್ಮಾನ್ ಅಲಿ ಅಘಾ ಶೇಕ್ ಹ್ಯಾಂಡ್ ಕೊಡೋಕೆ ನಿರಾಕರಿಸಿದ್ರು. ಜೊತೆಗೆ ಪಂದ್ಯ ಮುಗಿದ ಮೇಲೆ ಕೂಡ ಭಾರತೀಯ ಆಟಗಾರರು ಪಾಕ್ ಆಟಗಾರರ ಕೈಕುಲುಕಿರಲಿಲ್ಲ. ಸೀದಾ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡಿದ್ರು. ಆ ಬಳಿಕ ಸೆಪ್ಟೆಂಬರ್ 21ರಂದು ನಡೆದ ಪಂದ್ಯದಲ್ಲೂ ಕೂಡ ಉಭಯ ತಂಡಗಳ ನಾಯಕರು ಮತ್ತು ಆಟಗಾರರು ಕೈಕುಲುಕಿರಲಿಲ್ಲ. ಇದರಿಂದ ಪಾಕಿಸ್ತಾನಕ್ಕೆ ತೀವ್ರ ಮುಖಭಂಗ ಆಗಿತ್ತು. ಮ್ಯಾಚ್ ಸೋತಿದ್ದು ಅಲ್ಲದೆ ಅವಮಾನಕ್ಕೊಳಗಾಗಿದ್ರು. ಇದೇ ಸಿಟ್ಟಿನಲ್ಲಿ ಐಸಿಸಿಗೆ ದೂರನ್ನ ಕೂಡ ದಾಖಲು ಮಾಡಿದ್ರು. ಕ್ರೀಡಾ ಸ್ಫೂರ್ತಿಯಂತೆ ಭಾರತೀಯ ಆಟಗಾರರು ಕೈಕುಲುಕಿಲ್ಲ. ಹಾಗೆ ಭಾರತದ ಕ್ಯಾಪ್ಟನ್ ಗೆಲುವನ್ನ ಪೆಹಲ್ಗಾಮ್ ಸಂತ್ರಸ್ತರಿಗೆ ಅರ್ಪಣೆ ಮಾಡ್ತೀವಿ ಅಂತ ರಾಷ್ಟ್ರಗಳ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಶಿಸ್ತು ಕ್ರಮವನ್ನ ಕೈಗೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ರು. ಅದರಂತೆ ಸೂರ್ಯಕುಮಾರ್ ಯಾದವ್ ಐಸಿಸಿ ವಿಚಾರಣೆಯನ್ನು ಎದುರಿಸಿದ್ರು. ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡು ಬಂದ್ರು. ಆದ್ರೆ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಉಭಯ ತಂಡಗಳ ಆಟಗಾರರು ಕೈ ಕುಲುಕ್ತಾರಾ ಅನ್ನೋದು. ಕೈ ಕುಲುಕೋದು ಕ್ರೀಡಾ ಸ್ಫೂರ್ತಿಗಷ್ಟೇ ಕಡ್ಡಾಯವೇನಿಲ್ಲ. ಹೌದು, ಫೈನಲ್ ಮ್ಯಾಚ್ನಲ್ಲೂ ಕೂಡ ಭಾರತದ ಆಟಗಾರರು ಕೈ ಕುಲುಕೋದು ಡೌಟ್ ಇದೆ. ಯಾಕಂದ್ರೆ ಪಾಕಿಸ್ತಾನ ವಿರುದ್ಧ ಕಳೆದ 2 ಪಂದ್ಯಗಳಲ್ಲೂ ಕೂಡ ಕಂಪ್ಲೀಟ್ ಡಾಮಿನೇಟ್ ಮಾಡಿ ಗೆದ್ದು ಬೀಗಿದ್ದಾರೆ. ಶೇಕ್ ಹ್ಯಾಂಡ್ ಕೊಡೋದಿರ್ಲಿ, ಅವರನ್ನ ಮಾತುಗಳನ್ನು ಕೂಡ ಆಡಿಸಿಲ್ಲ. ಅದು ಅಲ್ಲದೆ ಸೂಪರ್ 4 ಹಂತದ ವೇಳೆ ಪಾಕಿಸ್ತಾನದ ಆಟಗಾರರು ಗನ್ ಫೈರ್ ಸೆಲೆಬ್ರೇಷನ್, ರಫೇಲ್ ಯುದ್ಧ ವಿಮಾನಗಳನ್ನ ಹೊಡೆದುಳಿಸಿದ್ದೀವಿ ಅಂತ ಗಾಂಚಲಿ ತೋರಿಸಿದ್ದಾರೆ. ಹೀಗಾಗಿ ಭಾರತೀಯರು ನಾವು ಮಾತಲ್ಲಿ ಹೇಳಲ್ಲ, ಮಾಡಿ ತೋರಿಸ್ತೀವಿ ಅಂತ ಮ್ಯಾಚ್ ಗೆದ್ದು ಟ್ರೋಫಿಯನ್ನ ಗೆದ್ದು ರಿವೆಂಜ್ ತೀರಿಸಿಕೊಳ್ಳೋಣ ಅಂತ ರೆಡಿಯಾಗಿದ್ದಾರೆ. ಅದು ಅಲ್ಲದೆ ಆಟಗಾರರು ಶೇಕ್ ಹ್ಯಾಂಡ್ ಕೊಡಲೇಬೇಕು ಅಂತ ಎಲ್ಲೂ ಕೂಡ ರೂಲ್ಸ್ ಇಲ್ಲ. ಹೀಗಾಗಿ ಭಾರತ ತಂಡ ಕಂಪ್ಲೀಟ್ ಆಗಿ ಅವರನ್ನ ಇಗ್ನೋರ್ ಮಾಡುತ್ತೆ. ಫೈನಲಿ ನಿಮ್ಮ ಪ್ರಕಾರ ಫೈನಲ್ ಪಂದ್ಯದಲ್ಲಿ ಭಾರತದ ಆಟಗಾರರು ಪಾಕಿಸ್ತಾನ ಆಟಗಾರರಿಗೆ ಶೇಕ್ ಹ್ಯಾಂಡ್ ಕೊಡಬೇಕಾ ಅಥವಾ ಬೇಡವಾ ಅನ್ನೋ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.